ಆಟೋ ಓಡಿಸಿದಾಗ ಸಿಗಬೇಕಾದದ್ದು 200 ರೂಪಾಯಿ ಬಾಡಿಗೆ. ಆದರೆ ಆವತ್ತು ಸಿಕ್ಕಿದ್ದು ಅವನ ಜೀವನದ ಸಂಗಾತಿ. ಆಟೋದಲ್ಲಿ ಫಿಕ್ಸ್ ಆಯಿತು ಆ ಒಂದು ಮದುವೆ. ಈ ಘಟನೆ ನಡೆದದ್ದು ಬೆಂಗಳೂರಲ್ಲಿ. ಇದು ನಿಜವಾದ ಘಟನೆ. ನಮಸ್ಕಾರ ವೀಕ್ಷಕರೇ. ಕೆಲವು ಘಟನೆಗಳನ್ನು ಕೇಳಿದ್ರೆ ಸಿನಿಮಾ ಕಥೆಯಂತಿರುತ್ತೆ. ಆದರೆ ನಿಜ ಜೀವನದಲ್ಲಿ ನಡೆಯುವ ಕೆಲವು ಅದ್ಭುತ ಸಂಗತಿಗಳು ಬೆಳ್ಳಿ ಪರದೆಯ ಕಾಲ್ಪನಿಕ ಕಥೆಗಳನ್ನು ಮೀರಿಸಿಬಿಡ್ತವೆ. ವಿಧಿ ಎಂಬ ಮಹಾಲೇಖಕ ನಮ್ಮ ಬದುಕಿನ ಪುಟಗಳನ್ನು ಹೇಗೆ ತಿರುವುತ್ತಾನೆ ಎಂಬುದಕ್ಕೆ ಇವತ್ತಿನ ಈ ರೋಚಕ ಕಥೆಯೇ ಸಾಕ್ಷಿ. ಒಂದು ಆಟೋ ಪ್ರಯಾಣ, ಅಲ್ಲಿ ಮೂಡಿದ ಒಂದು ಸಣ್ಣ ಪ್ರಶ್ನೆ ಮತ್ತು ಆ ಕ್ಷಣದಲ್ಲಿ ತೆಗೆದುಕೊಂಡಂತಹ ಒಂದು ಅನಿರೀಕ್ಷಿತ ನಿರ್ಧಾರ ಇಬ್ಬರು ಅಪರಿಚಿತರ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡತ್ತೆ. ಪ್ರೀತಿ, ನಂಬಿಕೆ ಮತ್ತು ಪ್ರಾಮಾಣಿಕತೆಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಸಾರುವಂತಹ ಈ ರೋಮಾಂಚಕ ಘಟನೆ ನಡೆದಿರುವುದು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನ ಹೃದಯ ಭಾಗದ ಮಾರತ್ಹಳ್ಳಿಯಲ್ಲಿ. ಅಲ್ಲಿ ಕವಿತಾ ಅನ್ನುವಂತಹ ಒಂದು ಯುವತಿ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಟ್ರಾಫಿಕ್ ಜೊತೆ ಹೋರಾಡಿ ಆಫೀಸಿಗೆ ಹೋಗೋದು ಅವಳ ದಿನಚರಿ. ಆ ದಿನವೂ ಹಾಗೆ ಬೆಳಿಗ್ಗೆ ಸ್ವಲ್ಪ ತಡವಾಯಿತು. ಕವಿತಾ ರಸ್ತೆಯ ಬದಿಯಲ್ಲಿ ನಿಂತು ಆಟೋಗಾಗಿ ಕಾಯ್ತಾ ಇದ್ಲು. ಅಷ್ಟರಲ್ಲಿ ಒಂದು ಆಟೋ ಬಂದು ನಿಲ್ಲತ್ತೆ. ಮಾರತ್ಹಳ್ಳಿ IT ಪಾರ್ಕಿಗೆ ಹೋಗಬೇಕು ಅಣ್ಣ ಅಂತ ಅವಳು ಹೇಳ್ತಾಳೆ. ಬನ್ನಿ ಅಮ್ಮ ಕೂತ್ಕೊಳ್ಳಿ ಅಂತ ಹೇಳಿ ಆಟೋ ಚಾಲಕ ಉತ್ತರ ಕೊಡ್ತಾನೆ. ಆ ಆಟೋ ಚಾಲಕನ ಹೆಸರು ಮಂಜು. ಸಾಮಾನ್ಯವಾಗಿ ಆಟೋ ಪ್ರಯಾಣದಲ್ಲಿ ಯಾರು ಯಾರ ಜೊತೆನೂ ಜಾಸ್ತಿ ಮಾತಾಡಲ್ಲ. ಒಬ್ಬರು ಮೊಬೈಲ್ ನೋಡ್ತಾರೆ, ಇನ್ನೊಬ್ಬರು ರಸ್ತೆ ನೋಡ್ತಾರೆ. ಆದರೆ ಆ ದಿನ ಸ್ವಲ್ಪ ವಿಭಿನ್ನ ಆಗಿತ್ತು. ರಸ್ತೆಯಲ್ಲಿ ಟ್ರಾಫಿಕ್ ಜಾಸ್ತಿ ಇತ್ತು. ಸಿಗ್ನಲಲ್ಲಿ ಆಟೋ ನಿಂತಾಗ ಕವಿತಾ ಸುತ್ತಮುತ್ತ ನೋಡ್ತಾ ಇದ್ಲು. ಮಂಜು ಮಾತ್ರ ಸಮಾಧಾನದಿಂದ ಆಟೋ ಓಡಿಸ್ತಾ ಇದ್ದ. ಯಾವುದೇ ಆತುರ ಇಲ್ಲ, ಯಾವುದೇ ಕೋಪ ಇಲ್ಲ, ಯಾರ ಜೊತೆ ಜಗಳ ಇಲ್ಲ. ಇದು ಕವಿತಾಳ ಗಮನವನ್ನು ಸೆಳೆಯುತ್ತೆ. ಸ್ವಲ್ಪ ಹೊತ್ತಿನ ನಂತರ ಆಫೀಸ್ ಬಂತು. ಕವಿತಾ ಆಟೋದಿಂದ ಇಳಿದು ಎಷ್ಟಾಯಿತು ಅಣ್ಣ ಅಂತ ಕೇಳ್ತಾಳೆ. 200 ರೂಪಾಯಿ ಅಮ್ಮ ಅಂತ ಮಂಜು ಉತ್ತರ ಕೊಡ್ತಾನೆ. ಕವಿತಾ ಹಣ ತೆಗೆದುಕೊಡ್ತಾ ಇದ್ದಾಗ ಅವಳ ಮನಸ್ಸಿನಲ್ಲಿ ಏನೋ ಒಂದು ಪ್ರಶ್ನೆ ಮೂಡುತ್ತೆ. ಕುತೂಹಲದಿಂದ ಕೇಳೇ ಬಿಡ್ತಾಳೆ. ದಿನಕ್ಕೆ ಆಟೋ ಓಡಿಸಿ ಎಷ್ಟು ದುಡ್ಡು ಸಂಪಾದಿಸ್ತೀರಾ ಅಂತ. ಆ ಪ್ರಶ್ನೆ ಕೇಳಿದ್ರೆ ಕೆಲವರು ತಮ್ಮ ಆದಾಯ ಜಾಸ್ತಿ ಹೇಳ್ತಾರೆ, ಕೆಲವರು ಕಡಿಮೆ ಹೇಳ್ತಾರೆ. ಆದರೆ ಮಂಜು ನೇರವಾಗಿ ಉತ್ತರ ಕೊಟ್ಟ. ಎಲ್ಲ ಖರ್ಚು ಕಳೆದು ದಿನಕ್ಕೆ ಒಂದು 2,000 ರೂಪಾಯಿ ಉಳಿಯತ್ತೆ ಅಂತ ಹೇಳ್ದ. ಹೇಳಿ ಮಂಜು ಸುಮ್ಮನಾದ. ಆದರೆ ಕವಿತಾ ಮಾತ್ರ ಅಲ್ಲೇ ನಿಂತು ಯೋಚನೆ ಶುರು ಮಾಡಿದ್ಲು. ದಿನಕ್ಕೆ 2,000 ಅಂದರೆ ತಿಂಗಳಿಗೆ 60,000. ಒಂದು ಕ್ಷಣ ಅವಳ ತಲೆಯೊಳಗೆ ಲೆಕ್ಕಾಚಾರ ಶುರು ಆಯಿತು. ಅಯ್ಯೋ, ನಮ್ಮ ಆಫೀಸ್ನಲ್ಲಿ ಎಷ್ಟು ಜನ ಇಂಜಿನಿಯರ್ಗಳು ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡ್ತಾರೆ. ಟಾರ್ಗೆಟ್, ಮೀಟಿಂಗ್, ಡೆಡ್ಲೈನ್ ಅಂತ ಒದ್ದಾಡ್ತಾರೆ. ಆದರೂ ಕೈಗೆ ಬರುವ ಸಂಬಳ ಎಷ್ಟು? ಹತ್ತತ್ರ ಇಷ್ಟೇ. ಆದರೆ ಈ ವ್ಯಕ್ತಿ ಸ್ವಂತ ಕೆಲಸ, ಯಾವ ಬಾಸ್ ಕಿರಿಕಿರಿ ಇಲ್ಲ, ಯಾರ ಮುಂದೆನೂ ಕೈ ಕಟ್ಟಿ ನಿಲ್ಲೋದಿಲ್ಲ. ಪ್ರಾಮಾಣಿಕವಾಗಿ ದುಡಿದು ಸಂಪಾದನೆ ಮಾಡುತ್ತಿದ್ದಾನೆ. ಆ ಕ್ಷಣದಲ್ಲಿ ಅವಳ ಮನಸ್ಸಿನಲ್ಲಿ ಹಣಕ್ಕಿಂತ ದೊಡ್ಡ ವಿಷಯ ಓಡಾಡಕ್ಕೆ ಶುರು ಆಗತ್ತೆ. ಆ ವ್ಯಕ್ತಿ ದುಡಿಯೋನು, ಸ್ವಂತ ಕಾಲಿನ ಮೇಲೆ ನಿಂತಿರೋನು, ಸುಳ್ಳು ಹೇಳದೆ ನೇರವಾಗಿ ಮಾತಾಡ್ತಾನೆ. ಇಂಥವರೇ ಜೀವನದಲ್ಲಿ ನಿಜವಾದ ಸಂಗಾತಿ ಆಗ್ತಾರೆ ಅಂತ ಯೋಚನೆ ಬರುತ್ತೆ. ಹಠಾತ್ತನೆ ಅವಳು ಮೊಬೈಲ್ ತೆಗೆದು ತನ್ನ ಅಮ್ಮನಿಗೆ ಫೋನ್ ಮಾಡ್ತಾಳೆ. ಅಮ್ಮ ಫೋನ್ ಎತ್ತಿದ ಕೂಡಲೇ ಕವಿತಾ ಹೇಳ್ತಾಳೆ, ಅಮ್ಮ ನನಗಾಗಿ ಹುಡುಗ ಹುಡುಕೋದು ಬೇಡ, ನನಗೆ ನನ್ನ ಗಂಡ ಸಿಕ್ಬಿಟ್ಟ ಅಂತ ಹೇಳ್ತಾಳೆ. ಅಮ್ಮನಿಗೆ ಒಂದು ಕ್ಷಣ ಮಾತೇ ಬರಲ್ಲ. ಆಗ ಕವಿತಾ ತುಂಬ ಗಂಭೀರವಾಗಿ ಹೇಳ್ತಾಳೆ, ಅಮ್ಮ ನಾನು ಅವನ ಕೆಲಸ ನೋಡಿಲ್ಲ, ಅವನ ದುಡಿಮೆ ನೋಡಿದ್ದೀನಿ. ನಾನು ಅವನ ಆಟೋ ನೋಡಿಲ್ಲ, ಅವನ ವ್ಯಕ್ತಿತ್ವ ನೋಡಿದ್ದೀನಿ. ನಾನು ಅವನ ಬಟ್ಟೆ ನೋಡಿಲ್ಲ, ಅವನ ಪ್ರಾಮಾಣಿಕತೆ ನೋಡಿದ್ದೀನಿ. ಇವತ್ತು ಹಲವರು ದೊಡ್ಡ ದೊಡ್ಡ ಕೆಲಸ ಮಾಡ್ತಾರೆ, ಆದರೆ ಸಾಲದಲ್ಲಿರ್ತಾರೆ, ತೋರಿಕೆಯಲ್ಲಿ ಬದುಕ್ತಾರೆ. ಆದರೆ ಈ ವ್ಯಕ್ತಿ ತನ್ನ ಶ್ರಮದಿಂದ ಬದುಕು ಕಟ್ಟಿಕೊಂಡಿದ್ದಾನೆ. ಯಾರ್ದೋ ಕೈ ಕೆಳಗೆ ಸರ್ ಅನ್ನದೆ, ಬಾಸ್ ಅನ್ನದೆ, ಜಿ ಹುಜೂರ್ ಎನ್ನದೆ ಸ್ವಂತವಾಗಿ ದುಡಿದು ತಿಂತಾ ಇದ್ದಾನೆ. ಕವಿತಾಳ ಮಾತಿನಲ್ಲಿ ಆತ್ಮವಿಶ್ವಾಸ ಇತ್ತು. ಅಮ್ಮ ಕೂಡ ಸ್ವಲ್ಪ ಯೋಚನೆ ಮಾಡಿದ್ಲು. ಮಗಳ ನಿರ್ಧಾರಕ್ಕೆ ಕಾರಣ ಇದೆ ಅಂತ ಅನ್ನಿಸ್ತು.
ಕೆಲವು ದಿನಗಳ ನಂತರ ಎರಡೂ ಕುಟುಂಬಗಳು ಭೇಟಿಯಾದವು. ಮಂಜು ತುಂಬ ಸರಳ ವ್ಯಕ್ತಿ. ಅವನು ಮಾತಾಡೋ ಪ್ರತಿಯೊಂದು ಮಾತಿನಲ್ಲೂ ಪ್ರಾಮಾಣಿಕತೆ ಕಾಣಿಸ್ತಾ ಇತ್ತು. ಕೊನೆಗೆ ಎರಡೂ ಕುಟುಂಬಗಳು ಒಪ್ಪಿಗೆ ಕೊಟ್ಟವು. ಮದುವೆ ಮಾತು ಮುಂದುವರಿತು. ಇಂದು ಈ ಕಥೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಯಾಕೆ ಗೊತ್ತಾ? ಯಾಕಂದರೆ ಇದು ಬರೀ ಕೇವಲ ಒಂದು ಪ್ರೇಮ ಕಥೆ ಅಲ್ಲ. ಇದು ದುಡಿಮೆಯ ಘನತೆಯ ಕಥೆ. ಇದು ಪ್ರಾಮಾಣಿಕತೆಯ ಕಥೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಸ್ವಂತಿಕೆಯ ಕಥೆ. ಸ್ನೇಹಿತರೆ, ಒಂದು ಆಟೋ, ಒಂದು 200 ರೂಪಾಯಿ ಬಾಡಿಗೆ, ಒಂದು ಪ್ರಶ್ನೆ, ಒಂದು ಉತ್ತರ ಅಷ್ಟೇ. ಆದರೆ ಆ ಒಂದು ಉತ್ತರ ಕವಿತಾಳ ಜೀವನದ ದೊಡ್ಡ ನಿರ್ಧಾರಕ್ಕೆ ಕಾರಣ ಆಗುತ್ತೆ. ಅದೇ ಈ ಕಥೆಯ ಸೌಂದರ್ಯ. ಹಾಗಾದರೆ ನಿಮಗೇನನ್ಸುತ್ತೆ? ಕವಿತಾ ಮಾಡಿದ ನಿರ್ಧಾರ ಸರಿನಾ? ವ್ಯಕ್ತಿಯ ಉದ್ಯೋಗಕ್ಕಿಂತ ಅವನ ಸ್ವಂತಿಕೆ, ಸ್ವಾಭಿಮಾನ ಮುಖ್ಯ ಅಂತ ನೀವು ನಂಬ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.